ಅಂದ್ರೆ ಭೀಮ ಅವನು ತಿರುಗಿ ಬಿದ್ದ ಅವನ ಮೇಲೆ ಅಷ್ಟೇ ಮಾತಾಡಿಸ್ತಾರೆ. ಆ ಕೇಸಿನ ಬಗ್ಗೆ ಅಷ್ಟೇ ಮಾತಾಡಿದ್ರು. ಈಗ ಯಾಕೆ ಹಿಂದೆ ಓಡ್ತಾ ಇದ್ದಾರೆ ಇವ್ರು 4 ಜನ ಕೇಳ್ತಾ ಇದ್ದಾರೆ. ಅವ್ರು ಹಿಂದೆ ಓಡ್ತಾ ಇಲ್ಲ. ದೂರುದಾರ ಸುಳ್ಳುಗಾರ ಅಂತ ಅವ್ರನ್ನ ಆರೋಪಿ ಮಾಡ್ತಾ ಇದ್ದಾರಲ್ಲ, ಅದನ್ನು ವಿರೋಧಿಸ್ತಾ ಇದ್ದಾರೆ. ಅದಕ್ಕಾಗಿ ಹಿಂದೆ ಬಂದಿದ್ದಾರೆ ಅವರು. ಅದರ ಅರ್ಥ ಆ ತನಿಖೆಯಿಂದ ಹಿಂದೆ ಬಂದಿಲ್ಲ ಅವರು. ಯಾಕೆಂದ್ರೆ ತನಿಖೆ ಹಿಂದೆ ತಕ್ಕೊಳ್ಳಿಕ್ಕೂ ಬರೋದಿಲ್ಲ. ಯಾಕೆಂದರೆ ಅದನ್ನು ಸ್ವತಃ ಬಾಲಣ್ಣವರು ಅದನ್ನು ಒಪ್ಪಿಕೊಂಡಿದ್ದಾರೆ, ಹೇಳಿದ್ದಾರೆ. ಅದನ್ನು ಹಿಂದೆ ತೆಗಿಬೇಕಾದವರು ಆ ಚೆನ್ನಯ್ಯ, ಅವ್ರಿಗೂ ಆಗೋದಿಲ್ಲ. ಒಮ್ಮೆ ಆರೋಪ ಮಾಡಿದ ಮೇಲೆ ಅದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದಾಗ ಹಿಂದೆ ತಗೊಳ್ಳೋಕೆ ಬರೋದಿಲ್ಲ, ಯಾರಿಂದ ಆಗೋದಿಲ್ಲ. ಅವ್ರು ಕೇಳ್ತಾ ಇರೋದಷ್ಟೇ, ದೂರದಾರನ ಯಾಕಪ್ಪ ನೀವು ಈಗ ಕಾಡ್ತಾ ಇದ್ದೀರಿ, ನೀವೇ ತನಿಖೆ ಮಾಡಿರೋದನ್ನು. ಸುಳ್ಳಂದ್ರೆ ಯಾರಿದ್ದಾರೆ ಅವರು? ಹೆಗ್ಡೆ ಅವರು ಇಲ್ವಾ? ಹೋಗಲಿ, ಯಾರಿದ್ದಾರೆ, ಯಾರು ಮಾಡಿದರು? ಸೌಜನ್ಯ ಕೇಸಿನ ಬಗ್ಗೆ ಮಾತಾಡಿದ ತಕ್ಷಣ ಮಾತಾಡೋದು ಶುರು ಮಾಡಿದ ತಕ್ಷಣ ಅದು ವಿರೋಧ ಮಾಡ್ತಾರೆ. ಇಲ್ಲ ಅದಿಲ್ಲ, ಮುಗಿದು ಹೋಗಿದೆ, ಅದು ಬಿಟ್ಟರೆ ಇದು ಮಾತಾಡ್ರಿ. ಹಾಗಾದ್ರೆ CBI ಸುಳ್ಳು ಹೇಳ್ತದೆ ಅಂತ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲೇ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿ CBI, CID, ಈಗಿನ SIT ಇವುಗಳ ಮೇಲೆಲ್ಲ ಪ್ರಭಾವ ಮಾಡುವಂಥ ವ್ಯಕ್ತಿ ಅಂತ ಇವರು ಆರೋಪ ಮಾಡ್ತಾರೆ ದೂರುದಾರರು. ಅದಕ್ಕೆ ಅವ್ರು ಹಾಗಾದ್ರೆ ಯಾರಿಂದ ತನಿಖೆ ಮಾಡಿಸ್ಬೇಕು ಮತ್ತೆ ಪ್ರಶ್ನೆ ಮಾಡ್ತಾರೆ. ಅಂದರೆ ಒಟ್ಟಿನಲ್ಲಿ ದಿಶಾಬೂರು ಮಾಡಿಸುವಂಥದ್ದು. ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಪೂರ್ತಿ ಗಟ್ಟಿ ಆಗಿರ್ತಂಥ ಈ 4 ಜನ ದೂರುದಾರರು ಸ್ಪಷ್ಟವಾಗಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮಾಡಿದವ್ರೆ ಹಾಗಾದ್ರೆ ಇವಾಗ ನಡೆದಲೇನು ಎಲ್ಲ ಘಟನೆಗಳು ಅಂತ ಇವತ್ತು ಪ್ರಶ್ನೆ ಮಾಡೋದಾಗ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲ ಅವ್ರು ನಡೆದಿಲ್ಲ ಅಂದ್ರೆ ಅದು ಮಾತಾಡಪ್ಪ, ಇವರ ಸುಳ್ಳು ಹೇಳ್ತಾ ಇದ್ದಾರೆ, ನಡೆದಾವ ಅಂತ ಹೇಳ್ತಾರೆ. ನಡೆದಾವಲ್ರಿ, ಸೌಜನ್ಯ ಅಂತಾಗಿ ಸುಳ್ಳಾನ ಅದು ಇಲ್ಲಿ ತರಬೇಡ್ರಿ ಅಂತ ಹೇಳ್ತಾರೆ. ಮತ್ತು ಎಲ್ಲಿ ತರೋದು, ಅದನ್ನು ಯಾರನ್ನು ಕೇಳೋದು? CBI ಕೊಟ್ಟದಿಲ್ಲ ರಿಪೋರ್ಟ್. ಹಾಗಾದ್ರೆ ಇಬ್ಬರು ಡಾಕ್ಟರ್ಸ್ ಇದ್ದರು, ಆ ಹೆಣ್ಮಕ್ಳು, ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿದರೆ ಇಲ್ಲ. ಮಾಡ್ತಾನಿಲ್ಲ ಸರ್ಕಾರ, ಅಥವಾ ಮತ್ತೊಂದು ತನಿಖೆ ಮಾಡ್ತಾ ಇಲ್ಲ, ಮತ್ತೊಂದು ತನಿಖೆಗೆ ಆಸ್ಪತ್ರೆ ಕೊಡ್ತಾ ಇಲ್ಲ. ಅದಕ್ಕಾಗಿ ಇಷ್ಟೆಲ್ಲ ಶುರುವಾಗಿದ್ದಿಲ್ಲ ರೀ. ಅದಕ್ಕಾಗಿಯೇ ಈ ಅಲ್ಲಿದ್ದಂಥ ವ್ಯಕ್ತಿಯನ್ನು ಒಂದು ಹಿಡ್ಕೊಂಡ್ಬಂದಾಗ ಆ ವ್ಯಕ್ತಿ ಒಪ್ಕೊಂಡ. 2023ರಲ್ಲಿ ಒಪ್ಕೊಂಡಿದ್ದಾನೆ ನಮ್ಮ ಚೆನ್ನಯ್ಯ. ಸ್ವತಃ ನಿರ್ವಾಣಾನಂದ ಸ್ವಾಮಿಗಳ